ಊರಿನಲ್ಲೇ ತುಂಬ ಶ್ರೀಮಂತ ವ್ಯಕ್ತಿ ಎಂದರೆ ಲಕ್ಷ್ಮಿ. ಲಕ್ಷ್ಮಮ್ಮನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು, ಪಲ್ಲವಿ ಮತ್ತು ತೇಜಸ್ವಿನಿ. ಇಬ್ಬರು ಮಕ್ಕಳಲ್ಲಿ ತುಂಬಾನೇ ಭೇದ ಭಾವ ಮಾಡುತ್ತಿದ್ದಳು. ಹಲೋ ಪಂಡಿತ್ರೆ, ನನ್ನ ದೊಡ್ಡ ಮಗಳು ಪಲ್ಲವಿ ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಅವಳನ್ನ ಒಳ್ಳೆ ಶ್ರೀಮಂತರ ಮನೆಗೆ ಕೊಡ್ಬೇಕಂತ ಆಸೆ. ನೀವು ನಮ್ಮ ಮನೆ ಹತ್ರ ಬನ್ನಿ, ನಾವು ಮಾತಾಡೋಣ. ಇಲ್ಲಿ ನೋಡಿ ಲಕ್ಷ್ಮಮ್ಮ, ಇದು ತುಂಬಾನೇ ಶ್ರೀಮಂತ ಹುಡುಗ ರವಿ ಅಂತ. ಈ ಹುಡುಗ ಅವ್ರ ಮನೆಯವರು ನಿಮ್ಕಿನ ತುಂಬ ಶ್ರೀಮಂತರು. ಇವ್ರಿಗೆ ಸಹ ಹೆಣ್ಣು ಹುಡುಕ್ತಾ ಇದ್ದಾರೆ. ನೀವು ಇವ್ರಿಗೆ ಕೊಟ್ಟು ಮದುವೆ ಮಾಡಬಹುದು. ಹಾಂ, ಇದಂತೂ ತುಂಬ ಒಳ್ಳೆಯ ವಿಷಯ. ನೀನು ಅವ್ರಿಗೆ ಹೇಳು, ನಮಗೆ ಈ ಸಂಬಂಧ ಒಪ್ಪಿಗೆ ಇದೆ ಅಂತ. ನನ್ನ ಮಗಳು ಚೆನ್ನಾಗಿ ಆಯಾಗಿ ಶ್ರೀಮಂತ ಮನೆಯಲ್ಲಿ ಸೊಸೆ ಆದರೆ ನನಗಷ್ಟೇ ಸಾಕು. ನನ್ನ ಪಲ್ಲವಿ ಚೆನ್ನಾಗಿರಬೇಕು. ಸರಿ ಅಮ್ಮವ್ರೆ, ನೀವು ಮದುವೆ ತಯಾರಿ ಎಲ್ಲ ಮಾಡ್ಕೊಳ್ಳಿ. ನಾನು ಅವ್ರ ಹತ್ರ ಎಲ್ಲ ವಿಷಯ ಹೇಳಿ ಅವ್ರಿಗೆ ಸಹ ಮದುವೆ ತಯಾರಿ ಮಾಡೋದಕ್ಕೆ ಹೇಳ್ತೀನಿ. ನೀವು ಶಾಪಿಂಗ್ ಮಾಡೋಕ್ಕೆ ಶುರು ಮಾಡಿ. ತೇಜಸ್ವಿನಿ, ನೋಡು, ನಿಮ್ಮ ಅಕ್ಕ ಪಲ್ಲವಿಗೆ ಒಳ್ಳೆ ಕಡೆ ಗಂಡನ ಹುಡುಕಿದ್ದೀನಿ. ನೀನು ಕೂಡ ನನ್ನ ಜೊತೆ ಚೆನ್ನಾಗಿದ್ರೆ ನಿನಗೂ ಒಳ್ಳೆ ಸಂಬಂಧನ ಹುಡುಕ್ತೀನಿ. ಹೋಗಿವಾಗ ಎಲ್ಲ ಕೆಲಸ ಮಾಡು. ಲಕ್ಷ್ಮಿಗೆ ಕೇವಲ ಅವಳ ದೊಡ್ಡ ಮಗಳು ಪಲ್ಲವಿ ಅಂದರೆ ತುಂಬಾ ಇಷ್ಟ ಇತ್ತು. ಆದರೆ ಚಿಕ್ಕ ಮಗಳು ತೇಜಸ್ವಿನಿ ಅಂದರೆ ಸ್ವಲ್ಪ ಕೂಡ ಇಷ್ಟ ಇರ್ತಿರ್ಲಿಲ್ಲ. ತೇಜಸ್ವಿನಿ ಕೈಯಲ್ಲಿ ಪ್ರತಿಯೊಂದು ಸರಿ ಕೆಲಸ ಮಾಡಿಸ್ತಾ ಇರ್ತಿದ್ಲು. ಪಲ್ಲವಿ, ಇಲ್ಲಿ ನೋಡು, ಇವೆಲ್ಲ ರೇಷ್ಮೆ ಸೀರೆಗಳು, ಇವೆಲ್ಲ ಒಡವೆಗಳು ನೋಡು, ಇವೆಲ್ಲ ನಿನ್ನ ಮದುವೆಗಂತಾನೆ ರೆಡಿ ಮಾಡಿರೋದು, ಸರಿನಾ? ಇವನ್ನೆಲ್ಲ ನೀನು ಹಾಕೋ, ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ. ತೇಜು, ನೀನು ಯಾಕೆ ಇಲ್ಲೇ ನಿಂತಿದ್ಯಾ? ನೀನು ಇಲ್ಲಿ ನಿಂತ್ಕೊ ಅಂತ ನಾನು ಹೇಳಿದ್ನಾ? ಮನೆಯಲ್ಲಿ ತುಂಬಾ ಕೆಲಸ ಇದೆ, ಹೋಗು, ನೀನು ಎಲ್ಲ ಕೆಲಸ ಮಾಡಿ ಮುಗಿಸು. ಲಕ್ಷ್ಮಿ ಹಾಗೆಂದು ಹೇಳಿದಾಗ ತೇಜು ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ತೇಜಸ್ವಿನಿ ಆದರೂ ಸಹ ಮನೆಯ ಎಲ್ಲ ಕೆಲಸವನ್ನು ಮಾಡಿ ಮುಗಿಸುತ್ತಾಳೆ. ದಿನಗಳು ಕಳೆದಂತೆ ಪಲ್ಲವಿಯ ಮದುವೆ ರವಿಯ ಜೊತೆ ನಡೆಯುತ್ತದೆ. ರವಿ ಅವರ ಮನೆಯವರು ತುಂಬಾ ಶ್ರೀಮಂತರಾಗಿದ್ದರು. ಮದುವೆಯ ನಂತರ ಪಲ್ಲವಿ ಹಾಗೂ ರವಿ ಅವರ ತಂದೆ ತಾಯಿ ಆಶೀರ್ವಾದ ಪಡೆಯುತ್ತಾರೆ. ಒಂದು ದಿನ ತೇಜಸ್ವಿನಿಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಅವಳು ಮಲಗಿರುತ್ತಾಳೆ. ಆದರೂ ಸಹ ಲಕ್ಷ್ಮಿ ಅಲ್ಲಿಗೆ ಬಂದು ಹೇಳುತ್ತಾಳೆ, ಎದ್ದಾಳು, ಆರೋಗ್ಯ ಸರಿ ಇಲ್ಲ ಅಂತ ನಾಟಕ ಮಾಡಬೇಡ. ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಮತ್ತೆ ನೀನು ಮಾಡಿಲ್ಲ ಅಂದರೆ? ಹೋಗು. ಮಗಳೇ ಪಲ್ಲವಿ, ಹೊಸ ಮನೆಗೆ ಹೋಗಿದೆಯಲ್ವಾ? ಹೇಗಿದೆ ನಿಮ್ಮ ಅತ್ತೆ ಮಾವ? ಹೇಗೆ? ಅಮ್ಮ, ನಾನು ನೆನ್ನೆ ತಾನೇ ಇನ್ನು ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದಿದ್ದೀನಿ. ಹೌದು ಅಲ್ವಾ? ಸರಿ ಕಂದ, ನೀನು ಆರಾಮಾಗಿರು. ಅದಕ್ಕೆ ಶ್ರೀಮಂತ ಮನೆಯಲ್ಲಿ ಮದುವೆ ಮಾಡಿಸಿದ್ದು. ಹಾಂ ಸರಿ ಅಮ್ಮ, ನಾನು ಫೋನ್ ಇಡ್ತೀನಿ, ನಮ್ಮ ಅತ್ತೆ ಕರೀತಿದ್ದಾರೆ. ಹೊಸೆ ಪಲ್ಲವಿ, ಅವಾಗಿಂದ ನೋಡ್ತಾ ಇದ್ದೀನಿ. ಏನು ಮಾಡ್ತಿದ್ದೀಯ ನೀನು? ಯಾರ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೆ? ನಾನು ಅವಾಗಿಂದ ಕರೀತಾ ಇರೋದು ನಿನಗೆ ಕೇಳಿಸ್ತಾ ಇಲ್ವಾ? ಏನು ಮಾಡ್ತಿದ್ದೆ ನೀನು? ಅತ್ತೆ, ಇನ್ನು ಇವಾಗ ಈ ಮನೆಗೆ ಬಂದಿದ್ದೀನಿ ಅಲ್ವಾ, ಅದಕ್ಕೆ ಅಮ್ಮ ನನ್ನ ಆರೋಗ್ಯ ವಿಚಾರಿಸೋದಕ್ಕೆ ಫೋನ್ ಮಾಡಿದ್ರು ಅಷ್ಟೇ. ಅಮ್ಮ ನಾನು ಹೇಗಿದ್ದೀನಿ ಅಂತ ಕೇಳ್ತಾ ಇದ್ರು, ಇನ್ನೇನಿಲ್ಲ ಅತ್ತೆ. ಶ್ರೀಮಂತರ ಮನೆಯಲ್ಲಿ ಸೊಸೆಯಾಗಿ ಬಂದಿದ್ಯಾ ಅಂದಮೇಲೆ ಚೆನ್ನಾಗೇ ಇರ್ತೀಯ ತಾನೇ? ಸರಿ, ಅಡುಗೆ ಏನು ಮಾಡಿದ್ಯಾ? ಹೊಟ್ಟೆ ತುಂಬ ಹಸ್ವಾಗ್ತಾ ಇದೆ. ಅಡುಗೆ ಏನು ಮಾಡಿದ್ಯಾ? ಹೋಗಿ ತಗೊಂಡು ಬಾ ಬೇಗ. ಅತ್ತೆ, ಇನ್ನೂ ಅಡುಗೆ ಮಾಡಿಲ್ಲ. ಇವಾಗ ಹೋಗಿ ಅಡುಗೆ ಮಾಡಿಬಿಟ್ಟು ತಗೊಂಡು ಬರ್ತೀನಿ, ನೀವು ಕೂತಿರಿ. ಹಾಗೆಂದು ಹೇಳಿ ಪಲ್ಲವಿ ಅಡುಗೆ ಮನೆಗೆ ಹೋಗುತ್ತಾಳೆ. ನಮ್ಮ ಮನೇಲಿ ನಾನು ಯಾವತ್ತೂ ಅಡುಗೆ ಮಾಡಿಲ್ಲ. ಎಲ್ಲ ಕೆಲಸನೂ ತೇಜಸ್ವಿನಿ ಮಾಡ್ತಿದ್ಲು. ಆದರೆ ಇವತ್ತು ಅತ್ತೆಗೆ ಖುಷಿಯಾಗೋ ಥರ ಚೆನ್ನಾಗಿರೋ ಅಡುಗೆನ ಮಾಡಿ ಕೊಡ್ತೀನಿ. ಅಡುಗೆಯನ್ನು ಮಾಡಿ ಮನೆಯನ್ನೆಲ್ಲ ಒರೆಸಿ ಗುಡಿಸುತ್ತಾಳೆ. ಪಲ್ಲವಿ ಅವಳ ತಾಯಿಯ ಮನೆಯಲ್ಲಿದ್ದಾಗ ರಾಣಿಯಂತೆ ಇದ್ದಳು. ಆದರೆ ಅತ್ತೆಯ ಮನೆಗೆ ಬಂದ ಮೇಲೆ ಕೆಲಸದವಳಾಗಿದ್ದಳು. ಅತ್ತೆ, ಇಲ್ಲಿ ನೋಡಿ, ನಾನು ಫೋನ್ ನೋಡಿಬಿಟ್ಟು ಎಲ್ಲ ರೆಸಿಪಿ ಫೋನಿಂದ ಕಲ್ತ್ಕೊಂಡೆ. ನಿಮಗೋಸ್ಕರ ಈ ಅಡುಗೆಗಳನ್ನ ಮಾಡಿದ್ದೀನಿ, ತಿನ್ನೋಡಿ ಅತ್ತೆ. ಇವನ್ನೆಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ನಿಮಗೆ ಖುಷಿಯಾಗುತ್ತೆ. ಅವರ ಅತ್ತೆ ಎಲ್ಲ ಊಟವನ್ನು ಒಂದೆರಡು ತುತ್ತು ಬಾಯಿನಲ್ಲಿ ಇಟ್ಟುಕೊಂಡು ಆ ನಂತರ ಹೇಳುತ್ತಾಳೆ, ಥೂ ಏನಿದು, ಇಷ್ಟೊಂದು ಉಪ್ಪು ಹಾಕಿದ್ಯಾ? ನಿನಗೆ ಅಡುಗೆ ಮಾಡೋಕ್ಕೆ ಸರಿಯಾಗಿ ಬರೋದಿಲ್ಲ. ಈ ಮನೆ ಕೆಲಸದವಳಾಗಿತ್ತಂದರೆ ಅವಳೇ ಇನ್ನೂ ಚೆನ್ನಾಗಿ ಮಾಡ್ತಾಳೆ. ನಿನಗೊಂದು ಅಡುಗೆ ಸಹ ಮಾಡೋಕ್ಕೆ ಬರೋದಿಲ್ವಾ? ಅಯ್ಯೋ ದೇವ್ರೆ, ನಿನ್ನಂತವಳು ನನ್ನ ಸೊಸೆಯಾಗಿ ಹೇಗೆ ಬಂದ್ಲೋ? ನೀನು ನೋಡಿದ್ರೇ ಗೊತ್ತಾಗುತ್ತೆ, ನಿಮ್ಮ ಮನೆಯಲ್ಲಿ ನಿಮ್ಮಮ್ಮ ನಿನಗೆ ಅಡುಗೆ ಮಾಡೋದು ಸಹ ಕಲಿಸಿಲ್ಲ ಅಂತ. ನನಗೆ ಈ ಊಟ ಬೇಡ ಹಾಗೆಂದು ಹೇಳಿ ಅವರ ಅತ್ತೆ ಅಲ್ಲಿಂದ ಕೋಪ ಮಾಡಿಕೊಂಡು ಎಲ್ಲ ಊಟವನ್ನು ಹಾಗೆಯೇ ಬಿಟ್ಟು ಕೋಪದಲ್ಲಿ ಹೊರಟು ಹೋಗುತ್ತಾಳೆ. ಇದನ್ನು ನೋಡಿ ಪಲ್ಲವಿಯ ಮನಸ್ಸಿಗೆ ಬಹಳನೇ ನೋವಾಗುತ್ತದೆ. ಅವಳು ಅಲ್ಲಿಯೇ ಕುಳಿತುಕೊಂಡು ಬಿಕ್ಕಿಸಿ ಅಳಲು ಶುರು ಮಾಡುತ್ತಾಳೆ.
ರೀ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನಿಮ್ಮಮ್ಮ ಬಗ್ಗೆ. ನಿಮ್ಮಮ್ಮ ನನ್ನ ಹತ್ರ ಹೇಗೆ ನಡ್ಕೊತಾ ಇದ್ದಾರೆ ಅಂತ ನಿಮ್ಮ ಹತ್ರ ಹೇಳಬೇಕು. ನಾನು ಹೇಳೋದನ್ನು ನೀವು ನಂಬ್ತೀರಾ ರೀ? ನೋಡು ಪಲ್ಲವಿ, ನನಗೆ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ನಿನ್ನ ಮಾತುಗಳನ್ನೆಲ್ಲ ಕೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಆದರೆ ನಮ್ಮಮ್ಮನ ಬಗ್ಗೆ ಹೇಳ್ತಾ ಇದೆಯಾ ಅಂದರೆ ಕೇಳಿಸ್ಕೊತೀನಿ. ಏನಂತ ಹೇಳು, ನಮ್ಮಮ್ಮ ಏನು ಮಾಡಿದ್ರು ನಿನಗೆ? ರೀ, ನಿಮ್ಮಮ್ಮ ನನ್ನನ್ನು ಮನೆ ಕೆಲಸದೋಳ ಥರ ನೋಡ್ತಾ ಇದ್ದಾರೆ ರೀ. ನಾನು ಅಡುಗೆ ಮಾಡಿದ್ರು ಸಹ ಇಷ್ಟ ಇಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ನನಗೆ ಬರೀ ಕೊಂಕು ಮಾತುಗಳನ್ನ ಆಡ್ತಾರೆ ರೀ. ಹೌದು, ನಾನು ಕೇಳಿಸ್ಕೊಂಡೆ. ನೀನು ಮಾಡಿದ ಅಡುಗೆಯಲ್ಲಿ ಉಪ್ಪು ಜಾಸ್ತಿ ಇತ್ತಂತೆ. ನೀನು ಅಡುಗೆ ಚೆನ್ನಾಗಿ ಮಾಡಿದ್ರೆ ನಮ್ಮಮ್ಮ ಯಾಕೆ ಬೈತಾರೆ ಹೇಳು? ನೀನೇ ಸುಳ್ಳು ಹೇಳ್ತಾ ಇದೆಯಾ. ಅವರು ಆ ಥರ ಅಲ್ಲ, ನೀನು ಸರಿಯಾಗಿ ಅಡುಗೆ ಮಾಡು. ಪಲ್ಲವಿ ಅವಳ ಮನಸ್ಸಿನ ನೋವು ಅವಳ ಗಂಡ ರವಿಗೆ ಸಹ ಹೇಳಿದರೆ ರವಿ ಅವರ ಅಮ್ಮನ ಸಪೋರ್ಟೇ ಮಾಡ್ದ ಎಂದು ಮತ್ತೆ ಅವಳಿಗೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಅಮ್ಮೋರೇ, ಫೋನ್ ಮಾಡಿ ಕರೆದಿದ್ರಿ ಅಲ್ವಾ? ಸಂಬಂಧ ಬೇಕು ಅಂತ. ಒಳ್ಳೆ ಶ್ರೀಮಂತ ಮನೆ ಕಡೆ ಸಂಬಂಧ ಇದೆ ನನ್ನ ಹತ್ರ. ನಿಮಗೆ ಹೇಳಿ, ನೀವು ತೇಜಸ್ವಿನಿಗೆ ಸಹ ಮದುವೆ ಮಾಡ್ತೀನಿ ಅಂದಿದ್ದೀರಲ್ವಾ? ಪಂಡಿತ್ರೆ, ನಾನು ತೇಜಸ್ವಿನಿಗೆ ಮದುವೆ ಮಾಡ್ತೀನಿ ಅಂತ ಹೇಳಿದೆ. ಆದರೆ ಶ್ರೀಮಂತ ಹುಡುಗ ಬೇಕು ಅಂತ ಹೇಳಿಲ್ವಲ್ಲ. ಯಾವುದಾದ್ರೂ ಬಡವ ಇದ್ದರೆ ನೋಡಿ, ನನಗೆ ಅವಳಿಗೆ ಬಡವನಿಗೆ ಕಟ್ಟಿ ಮದುವೆ ಮಾಡಬೇಕಂತ ಆಸೆ. ಅಮ್ಮೋರೇ, ಒಂದು ಹುಡುಗ ಇದ್ದಾನೆ. ಅವನ ಹೆಸರು ರಾಮು ಅಂತ. ಅವನು ಹೊಲದಲ್ಲಿ ಕೆಲಸ ಮಾಡ್ತಾನೆ. ಆದರೆ ನೀವು ಯಾಕೆ ನಿಮ್ಮ 2 ಮಕ್ಕಳಲ್ಲಿ ತುಂಬಾ ಭೇದ ಭಾವ ಮಾಡ್ತಿದ್ದೀರಾ? ನೋಡು, ಇದೆಲ್ಲ ನಿನಗೆ ಬೇಕಾಗಿಲ್ಲ. ಇದು ನನ್ನ ಮನೆ ವಿಷಯ. ಇಬ್ಬರು ನನ್ನ ಮಕ್ಕಳು. ಯಾವಳನ್ನ ಶ್ರೀಮಂತಿಗೆ, ಯಾವಳನ್ನ ಬಡವ್ರಿಗೆ ಕೊಡಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಸಂಬಂಧ ಇದ್ದರೆ ಹೇಳು, ಅಷ್ಟೇ ಸಾಕು ನನಗೆ. ಸರಿ ಅಮ್ಮವರೇ, ರಾಮು ಅಂತ ಇದ್ದಾನೆ ಅಲ್ವಾ? ಅವನು ಹೊಲದಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಅವ್ರಿಗೆ ಅಪ್ಪ ಅಮ್ಮ ಇದ್ದಾರೆ, ಆದರೆ ಒಂದು ಗುಡಿಸಲು ಮನೆಗಿರ್ತಾರೆ. ತುಂಬಾ ಒಳ್ಳೆ ಜನ ಅವರು. ಸರಿ, ಅವ್ರಿಗೆ ಹೇಳು, ಶ್ರೀಮಂತ ಮನೆ ಕಡೆಯಿಂದ ಹೆಣ್ಣು ಬರ್ತಿದ್ದಾಳೆ ಅಂತ ಸೊಸೆ ಮಾಡ್ಕೊಳೋದಕ್ಕೆ ಹೇಳು. ಬೇಗನೆ ಮದುವೆ ತಯಾರಿಗಳನ್ನ ಮಾಡ್ತೀವಿ. ಅವ್ರ ಹತ್ರ ಹೇಳು, ಸರಿನಾ? ನನ್ನ ಮಗಳನ್ನ ಅವ್ರಿಗೆ ಕೊಡ್ತೀವಿ ಅಂತ. ಲಕ್ಷ್ಮಿ ಹೀಗೆಂದು ಹೇಳಿದಾಗ ಪಂಡಿತ ಸರಿ ಎಂದು ಅವನು ಅಲ್ಲಿಂದ ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ತೇಜಸ್ವಿನಿಯನ್ನು ಕರೆದು ಅವಳ ತಾಯಿ ತೇಜಸ್ವಿನಿಗೆ ಹೇಳುತ್ತಾಳೆ, ನಿನ್ನ ಜೀವನ ಸ್ವರ್ಗ ಮಾಡಬೇಕಾ ನರ್ಕ ಮಾಡಬೇಕಾ ಎಲ್ಲನೂ ನನ್ನ ಕೈಯಲ್ಲಿದೆ. ನನ್ನ ಮಾತನ್ನ ಕೇಳಿದ್ರೆ ನೀನು ಚೆನ್ನಾಗಿರ್ತೀಯ. ನಿನಗೆ ಮದುವೆ ಫಿಕ್ಸ್ ಮಾಡಿದ್ದೀನಿ. ಇನ್ನು 2 ದಿನದಲ್ಲೇ ನಿನ್ನ ಮದುವೆ. ಅಮ್ಮ, ನೀವು ಗಂಡನ ನೋಡಿದ್ದೀರಾ ಅಂದರೆ ನನಗೆ ತುಂಬಾ ಖುಷಿ. ನೀವು ಇವತ್ತಾದರೂ ನನ್ನ ಬಗ್ಗೆ ಕೇರ್ ಮಾಡ್ತಾ ಇದ್ದೀರಲ್ವಾ, ನನಗೆ ಅದೇ ಖುಷಿ ಅಮ್ಮ. ನೀವು ಒಳ್ಳೆ ಕಡೆ ಸಂಬಂಧ ನೋಡಿರ್ತೀರಾ ಅಂತ ನನಗೆ ಗೊತ್ತು. ಹಾಂ, ಒಳ್ಳೆ ಕಡೆನೋ ಕೆಟ್ಟಕಡೆನೋ ಯಾವುದೋ ಒಂದು ಸಂಬಂಧ ನೋಡಿದ್ದೀನಿ ಅಲ್ವಾ? ಹೋಗು, ಎಲ್ಲ ತಯಾರಿ ಮಾಡ್ಕೊ. ಮತ್ತು ನಿನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊ. ಮನೆ ಕೆಲಸ ಎಲ್ಲ ಮಾಡಿ ಮುಗಿಸು. ಹಾಂ ಅಮ್ಮ, ನೀವು ಈ ಥರ ಮಾತಾಡಬೇಡಿ. ಇವತ್ತಾದರೂ ನನ್ನ ಜೊತೆ ಚೆನ್ನಾಗಿ ಮಾತಾಡಿ ಅಮ್ಮ. ನನಗಿರೋದು ನೀವೊಬ್ಬರೇ. ನನಗೆ ನೀವಂದರೆ ತುಂಬಾ ಇಷ್ಟ ಅಮ್ಮ. ನನ್ನ ಹತ್ರ ಇವತ್ತಾದರೂ ಚೆನ್ನಾಗಿ ಮಾತಾಡಿ. ಸರಿ ಕಣೆ ಮಗಳೇ, ನಾನು ನಿನ್ನ ಹತ್ರ ಚೆನ್ನಾಗಿ ಮಾತಾಡ್ತೀನಿ. ನೀನು ಬೇಗನೆ ಮದುವೆ ಆಗಿಬಿಟ್ಟು ಹೋಗು, ಸರಿನಾ? ಮನೆ ಎಲ್ಲ ಕೆಲಸ ಮಾಡಿವಾಗ ಅಷ್ಟೇ ಬೇಕಾಗಿರೋದು. ಆ ನಂತರ ತೇಜಸ್ವಿನಿ ಮತ್ತೆ ಮನೆ ಎಲ್ಲ ಕೆಲಸಗಳನ್ನು ಮಾಡಲು ಶುರು ಮಾಡುತ್ತಾಳೆ. ದಿನಗಳು ಕಳೆದಂತೆ ತೇಜಸ್ವಿನಿಯ ಮದುವೆ ರಾಮು ಜೊತೆ ನಡೆಯುತ್ತದೆ. ರಾಮು ಒಬ್ಬ ಬಡವ ಎಂದು ತೇಜಸ್ವಿನಿಗೆ ಸ್ವಲ್ಪ ಕೂಡ ಗೊತ್ತಿರುವುದಿಲ್ಲ. ಮದುವೆಯ ನಂತರ ತೇಜಸ್ವಿನಿ ಅವರ ಅತ್ತೆಯ ಮಾವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತಾಳೆ. ಆ ನಂತರ ತೇಜಸ್ವಿನಿ ಮನೆಯನ್ನು ನೋಡುತ್ತಾಳೆ. ಅರಮನೆ ಎಂದು ತಿಳಿದರೆ ಅದೊಂದು ಗುಡಿಸಲು ಮನೆಯಾಗಿತ್ತು. ಸೊಸೆ, ನೀನು ತುಂಬ ಶ್ರೀಮಂತ ಮನೆಯವಳು ಅಂತ ಕೇಳ್ಪಟ್ಟೆ. ನೀನು ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿದೆಯಾ. ನಾನು ಅಡುಗೆ ಮಾಡ್ಕೊಂಡು ಬರ್ತೀನಿ. ಹೋಗಮ್ಮ, ನೀನು ಬಟ್ಟೆ ಬದಲಾಯಿಸ್ಕೊಂಡು ಬಾ. ಆ ನಂತರ ಮನೆಯವರೆಲ್ಲ ಕುಳಿತುಕೊಂಡು ಊಟವನ್ನು ಸೇವಿಸುತ್ತಾರೆ. ಮಗಳೇ, ನೀನು ರೆಸ್ಟ್ ಮಾಡು. ನಾನು ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡು ಬರ್ತೀನಿ, ಸರಿನಾ? ತುಂಬ ಪಾತ್ರೆ ಉಜ್ಬೇಕಿನ್ನ. ನೀನು ರೆಸ್ಟ್ ಮಾಡು. ತುಂಬ ಓಡಾಡಿರ್ತೀಯ, ದಣಿದಿರ್ತೀಯ, ನೀನು ಮಲ್ಕೋ. ಅತ್ತೆ, ನೀವು ಏನು ಕೆಲಸ ಹೇಳಿದ್ರೂ ನಾನು ಮಾಡ್ತೀನಿ. ನನಗೆ ಸುಸ್ತಾಗಿದೆ ಅಂತ ಅಂದ್ಕೊಂಬೇಡಿ. ನನಗೆ ಕೆಲಸ ಮಾಡಿ ಅಭ್ಯಾಸ ಇದೆ ಅತ್ತೆ. ಬೇಕಂದರೆ ನಾನು ಕಸ ಗುಡಿಸ್ತೀನಿ ಅತ್ತೆ. ಸರಿ ಸೊಸೆ, ನೀನು ಶ್ರೀಮಂತ ಮನೆಯವಳು. ನಿನ್ನ ಕೈಯಲ್ಲಿ ಹೇಗಮ್ಮ ಕೆಲಸ ಮಾಡಿಸೋದು? ನಿನ್ನ ಕೈಗಳು ಮೃದುವಾಗಿರುತ್ತೆ. ಸರಿ, ಕಸ ಗುಡಿಸ್ತೀಯ ಅಂದರೆ ಗುಡಿಸಮ್ಮ. ಆ ನಂತರ ತೇಜಸ್ವಿನಿ ಮನೆಯ ಕಸವನ್ನು ಗುಡಿಸುತ್ತಾಳೆ. ಮನೆಯ ಕಸವನ್ನು ಗುಡಿಸಿದ ನಂತರ ಒರೆಸಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುತ್ತಾಳೆ. ಅರೆ, ನಮ್ಮ ಅತ್ತೆ ಏನು ನನ್ನ ಕೈಯಲ್ಲಿ ಒಂದು ಕೆಲಸ ಸಹ ಮಾಡಿಸೋದೇ ಇಲ್ಲ ಅಂತಾರೆ. ಎಷ್ಟು ಒಳ್ಳೆಯವರು. ಈ ಥರ ಅತ್ತೆ ಸಿಗೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನಿಸುತ್ತೆ. ಮರುದಿನ ಬೆಳಗ್ಗೆ 7 ಗಂಟೆ ಆಗಿರುತ್ತದೆ. ಆದರೂ ಸಹ ತೇಜಸ್ವಿನಿ ಇನ್ನೂ ಮಲಗಿರುತ್ತಾಳೆ. ಆ ನಂತರ ಅವಳಿಗೆ ಎಚ್ಚರವಾಗುತ್ತದೆ. ಅರೆ, ಈಗಾಗಲೇ 7 ಗಂಟೆ ಆಗಿದೆ. ಅತ್ತೆ ಏನಂತಾರೋ ಏನೋ. ಮನೆ ಕೆಲಸ ಮಾಡಬೇಕು. ಫಸ್ಟು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಆಮೇಲೆ ಅತ್ತೆ ನನ್ನನ್ನು ಬೈಕೊಂಡ್ರೆ, ಹೊಸ ಸೊಸೆ ಹೀಗೆ ಅಂತ ಅಂದ್ಕೊಂಡ್ರೆ, ನಾನು ಹೋಗಿ ಫಸ್ಟು ಅಡುಗೆ ಮಾಡ್ತೀನಿ. ಹಾಗೆಂದು ಹೇಳಿ ತೇಜಸ್ವಿನಿ ಅಡುಗೆ ಮನೆ ಕಡೆಗೆ ಹೋಗುತ್ತಾಳೆ.
ತೇಜಸ್ವಿನಿ ಅಡಿಗೆ ಮನೆಗೆ ಹೋಗಿ ನೋಡುತ್ತಾಳೆ. ಈಗಾಗಲೇ ಅವರ ಅತ್ತೆ ಅಡಿಗೆ ಮನೆಯಲ್ಲಿ ಕುಳಿತುಕೊಂಡು ಅಡಿಗೆಯನ್ನು ಮಾಡುತ್ತಾ ಇದ್ದರು. ಅತ್ತೆ, ತಪ್ಪಾಯಿತು, ಕ್ಷಮಿಸ್ಬಿಡಿ. ತುಂಬ ಸುಸ್ತಾಗಿತ್ತು ಅಲ್ವಾ ನಿನ್ನೆ ಮದುವೆ ಕೆಲಸದಿಂದ, ಅದಕ್ಕೆ ನಾನು ಎದ್ದೇಳೋದಕ್ಕೆ ಲೇಟ್ ಆಯಿತು ಅತ್ತೆ. ಈ ಕಡೆ ಬನ್ನಿ, ನಾನು ಅಡುಗೆ ಮಾಡ್ತೀನಿ ಅತ್ತೆ. ಅರೇ ಸೊಸೆ, ನನಗೆ ಅರ್ಥ ಆಗುತ್ತೆ. ನೀನು ಆರಾಮಾಗಿ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಬೇಕಾಗಿತ್ತು. ಅಡುಗೆನ ನಾನು ಮಾಡ್ಕೊತೀನಿ. ಬೇಕಂದರೆ ಬೇರೆ ಕೆಲಸಗಳಿದ್ದಾವೆ, ಪಾತ್ರೆ ಉಜ್ತೀಯಾ? ಸ್ವಲ್ಪ ಪಾತ್ರೆಗಳಿದ್ದಾವೆ. ಅತ್ತೆ, ನಾನು ಲೇಟಾಗಿದ್ದೆ ಅಂತ ತಪ್ಪು ತಿಳ್ಕೊಬೇಡಿ. ಸರಿ ಅತ್ತೆ, ನಾನು ಹೋಗಿ ಪಾತ್ರೆನ ಉಜ್ತೀನಿ ಹಾಗೆಂದು ಹೇಳಿ ಅಶ್ವಿನಿ ಮನೆಯವರೆಗೆ ಹೋಗುತ್ತಾಳೆ. ಮನೆ ಅಂಗಳದಲ್ಲಿ ತುಂಬ ಕಸವಿರುವುದನ್ನು ನೋಡಿ ಅವಳು ಕಸವನ್ನು ಗುಡಿಸುತ್ತಾಳೆ. ಆ ನಂತರ ಪಾತ್ರೆಗಳನ್ನೆಲ್ಲ ಗುಡ್ಡೆ ಹಾಕಿಕೊಂಡು ಪಾತ್ರೆಗಳನ್ನು ಸಹ ಉಜ್ಜುತ್ತಾಳೆ. ಸೊಸೆ, ಮನೆ ಕೆಲಸ ಎಲ್ಲ ಜಾಸ್ತಿ ಆಯಿತು ಅಲ್ವಾ? ನೀನು ಇಷ್ಟೊಂದು ಕೆಲಸ ಮಾಡಿ ನಿನಗೆ ಅಭ್ಯಾಸ ಇರೋದಿಲ್ಲ ಅನಿಸುತ್ತೆ. ಬಾ ಸೊಸೆ, ಇಲ್ಲಿ ನನ್ನ ಪಕ್ಕದಲ್ಲೇ ಕೂತ್ಕೊಳ್ಳಮ್ಮ. ಇಲ್ಲ ಅತ್ತೆ, ಪರವಾಗಿಲ್ಲ. ನನಗೆ ಇಷ್ಟೊಂದು ಕೆಲಸ ಮಾಡಿ ಅಭ್ಯಾಸ ಇದೆ. ನಮ್ಮ ಮನೇಲೂ ಸಹ ನಾನು ಇಷ್ಟೇ ಕೆಲಸ ಮಾಡ್ತಿದ್ದೆ. ನನಗೇನಿದು ಜಾಸ್ತಿ ಅನಿಸಿಲ್ಲ. ನನ್ನನ್ನು ಅತ್ತೆ ಅನ್ಬೇಡ, ಅಮ್ಮ ಅಂತ ಅನ್ಕೋ. ನನಗೆ ಹೆಣ್ಮಕ್ಳಿಲ್ಲ. ಬಾಯಲ್ಲಿ ಕೂತ್ಕೊ ನನ್ನ ಪಕ್ಕದಲ್ಲಿ. ನಾವು ನಿಮ್ಮಷ್ಟು ಶ್ರೀಮಂತರಲ್ಲ. ನಮ್ಮ ಮನೇಲಿ ನಿನಗೆ ಇಡಿಸ್ತಾ ಪುಟ್ಟಿ. ಅಮ್ಮ, ನೀವು ನನಗೆ ತಾಯಿ ಸ್ಥಾನ ಕೊಟ್ಟಿದ್ದೀರಾ. ಹಾಗಂದಮೇಲೆ ತಾಯಿ ಇರೋ ಜಾಗ ಸ್ವರ್ಗ ಅಂತ ಹೇಳ್ತಾರೆ. ಸ್ವರ್ಗ ಯಾವತ್ತಾದರೂ ಬೇಜಾರಾಗುತ್ತಾ? ಇಲ್ಲ ತಾನೇ, ಸ್ವರ್ಗ ಯಾವತ್ತೂ ಚೆನ್ನಾಗಿರುತ್ತೆ. ಪಲ್ಲವಿ, ತೇಜಸ್ವಿನಿ ಇಬ್ಬರು ಕಾನ್ಫರೆನ್ಸ್ ಕಾಲಲ್ಲಿ ಇದ್ದೀರಾ? ಸರಿ, 1 ತಿಂಗಳಾಯಿತು ಮದುವೆ ಆಗಿ. ನಮ್ಮ ಮನೆಗೆ ಬೇಗ ಬನ್ನಿ, ಒಂದು ಸರಿ ನೋಡ್ಬೇಕು ನಿಮ್ಮನ್ನು. ಅಮ್ಮ, ನಾನು ಕೂಡ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆ ಹತ್ರ ಕೇಳಿಬಿಟ್ಟು ನಾನು ಬರ್ತೀನಮ್ಮ. ಅಮ್ಮ, ಇಷ್ಟು ದಿನ ಆದಮೇಲೆ ನೀವು ನನಗೆ ಕಾಲ್ ಮಾಡಿದ್ದೀರಾ, ನಂಗೆ ತುಂಬಾ ಖುಷಿ. ನಾನು ಸಹ ನಮ್ಮ ಅತ್ತೆ ಹತ್ರ ಕೇಳಿಬಿಟ್ಟು ನಾನು ಬರ್ತೀನಿ. ಅಮ್ಮ, ಇವತ್ತು ನಮ್ಮಮ್ಮ ಫೋನ್ ಮಾಡಿದರು, ಮನೆಗೆ ಬಾ ಅಂತ ಕರೆದಿದ್ದಾರೆ. ನಮ್ಮಮ್ಮ ಇಷ್ಟು ದಿನ ಆದಮೇಲೆ ಫೋನ್ ಮಾಡಿದ್ದಾರೆ ಅಮ್ಮ. ನಾನು ನಮ್ಮ ಮನೆಗೆ ಹೋಗ್ಬಿಟ್ಟು ಬರಲಾ ಅಮ್ಮ, 1-2 ದಿನ? ಹೌದಾ ಮಗಳೇ, 2 ದಿನ ಏನಕ್ಕೆ? ನೀನು ಬೇಕಾದರೆ 1 ತಿಂಗಳು ಸಹ ನೀನು ಅಲ್ಲೇ ಇರ್ಬೋದು, ಸರಿನಾ? ಹೋಗು, ಆರಾಮಾಗಿ ಎಷ್ಟು ದಿನ ಬೇಕೋ ಇದ್ಬಿಟ್ಟು ಬಾ ತಾಯಿ. ತೇಜಸ್ವಿನಿ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ಆ ನಂತರ ಲಗೇಜನ್ನು ಪ್ಯಾಕ್ ಮಾಡಿ ಒಂದು ಆಟೋವನ್ನು ಹಿಡಿದುಕೊಂಡು ಅವಳ ಮನೆಗೆ ಹೋಗುತ್ತಾಳೆ. ಇತ್ತ ಕಡೆ ಪಲ್ಲವಿಯ ಮನೆಯವರು ತುಂಬ ಶ್ರೀಮಂತರಾದ ಕಾರಣ ಅವಳಿಗೆ ಒಂದು ಕಾರನ್ನು ಕೊಟ್ಟು ಕಳಿಸಿರುತ್ತಾರೆ. ನನ್ನ ಮಗಳು ಪಲ್ಲವಿ ಬರ್ತಾ ಇದ್ದಾಳೆ. ಎಷ್ಟು ದಿನ ಆಯ್ತವಳು ನೋಡಿ. ಸಂಪ್ರದಾಯಕ್ಕಾಗಿ ತೇಜುನ ಸಹ ಕರೆದಿದ್ದೀನಿ ಹಾಗೆಂದು ಹೇಳಿ ಪಲ್ಲವಿಯನ್ನು ನೋಡುವ ಆಸೆಯಲ್ಲಿ ಮನೆಯ ಹೊರಗೆ ಓಡಾಡುತ್ತಾ ಇರುತ್ತಾಳೆ. ಪಲ್ಲವಿ ಇಲ್ಲಿ ಬರೋದಕ್ಕೆ ಇನ್ನೂ 2 ಅವರ್ ಆಗುತ್ತೆ ಅನಿಸುತ್ತೆ. ಅಲ್ಲಿವರೆಗೂ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಪಲ್ಲವಿ ಮತ್ತು ತೇಜಸ್ವಿನಿ ಇಬ್ಬರು ಮನೆಗೆ ಬರುತ್ತಾಳೆ. ಅವರನ್ನು ನೋಡಿ ಲಕ್ಷ್ಮಿಗೆ ತುಂಬಾನೇ ಖುಷಿಯಾಗುತ್ತದೆ. ಇಬ್ಬರು ಮಕ್ಕಳಿಗೂ ಸಹ ಅವರ ತಾಯಿಯನ್ನು ನೋಡಿ ತುಂಬಾನೇ ಖುಷಿಯಾಗುತ್ತದೆ. ಅರೇ ಬಂಗಾರಿ, ಮದುವೆ ಮಾಡ್ಕೊಂಡು ಹೋಗಿ 2 ತಿಂಗಳಾಯಿತು, ನಿನ್ನ ನೋಡೇ ಇರಲಿಲ್ಲ. ಬಾಯಿಲಿ ನನ್ನ ಪಕ್ಕದಲ್ಲಿ ಕೂತ್ಕೋ. ನಿನ್ನನ್ನು ತುಂಬಾನೇ ಮಿಸ್ ಮಾಡ್ಕೊಂಡೆ ಕಣೆಮ್ಮ. ಬಾಯಿಲಿ ಕೂತ್ಕೋ. ತೇಜಸ್ವಿನಿ, ಮರ್ತೋಗ್ಬಿಟ್ಟ ಮುಂಚೆ ನೀನು ಈ ಮನೇಲಿ ಹೇಗಿರ್ತಿದ್ದೆ ಅಂತ? ಹೋಗು, ನಮ್ಮಿಬ್ಬರಿಗೂ ಬಿಸಿ ಬಿಸಿ ಟೀ ಮಾಡ್ಕೊಂಡು ಬಾ. ನಿನ್ನ ಕೈಯಿಂದ ಟೀ ಕುಡ್ದು ತುಂಬ ದಿನಾನೇ ಆಯಿತು ಹಾಗೆಂದು ಹೇಳಿದಾಗ ತೇಜಸ್ವಿನಿ ಟೀ ಮಾಡಲು ಕೋಣೆಗೆ ಹೋಗುತ್ತಾಳೆ. ಇಬ್ಬರು ತಾಯಿ ಮಕ್ಕಳು ಮಾತನಾಡುತ್ತಾ ಕುಳಿತಿರುತ್ತಾರೆ. ಆಗ ಲಕ್ಷ್ಮಿ ಅವಳ ಮಗಳಿಗೆ ಕೇಳುತ್ತಾಳೆ, ಪಲ್ಲವಿ ಹೇಗಿದ್ಯಾ? ಶ್ರೀಮಂತರ ಮನೆ ಚೆನ್ನಾಗಿ ನೋಡ್ಕೊತಾ ಇದ್ದಾರಲ್ವಾ? ನೀನು ಚೆನ್ನಾಗಿರಲಿ ಅಂದ್ಬಿಟ್ಟು ನಾನು ಶ್ರೀಮಂತ ಮನೆಯಲ್ಲಿ ನಿನಗೆ ಮದುವೆ ಮಾಡಿ ಕಳಿಸ್ದೆ. ಆ ನಂತರ ಲಕ್ಷ್ಮಿ ಬೇಜಾರಿನಿಂದ ನಡೆದ ಎಲ್ಲ ಘಟನೆಯನ್ನು ಹೇಳುತ್ತಾಳೆ. ಹೇಗೆ ಅವಳು ಏನು ಮಾಡಿದರೂ ಸಹ ಅವರ ಅತ್ತೆಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಅವಳ ಗಂಡ ಸಹ ಅವಳ ಪರವಾಗಿ ನಿಂತಿಲ್ಲ ಅಂದು. ಈ ಮಾತನ್ನು ಕೇಳಿ ಲಕ್ಷ್ಮಿಗೆ ತುಂಬಾನೇ ಗಾಬರಿಯಾಗುತ್ತದೆ. ಹೀಗೆಯೇ ಮಾತನಾಡುತ್ತಿರುವಾಗ ತೇಜಸ್ವಿನಿ ಇಬ್ಬರಿಗೂ ಚಹಾ ಮಾಡಿಕೊಂಡು ಅಲ್ಲಿಗೆ ತೆಗೆದುಕೊಂಡು ಬರುತ್ತಾಳೆ. ಪಲ್ಲವಿ ತೇಜಸ್ವಿನಿಯ ಮುಖದಲ್ಲಿ ನಗುವನ್ನು ನೋಡಿ ತೇಜಸ್ವಿನಿಗೆ ಕೇಳುತ್ತಾಳೆ, ತೇಜು, ನೀನು ನನ್ನ ತಂಗಿ, ನನ್ನ ಹತ್ರ ನಿಜ ಹೇಳು. ನೀನು ಇಷ್ಟೊಂದು ಖುಷಿಯಾಗಿದೆಯಾ? ಇದು ನಿನ್ನ ನಿಜವಾದ ಮುಖನ ಅಥವಾ ಏನು? ನಿಮ್ಮ ಅತ್ತೆ ಮಾವ ನಿನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರಾ ಅಂತ ಹೇಳು. ಹೌದು ಅಮ್ಮ, ಹೌದು ಅಕ್ಕ, ನಮ್ಮ ಅತ್ತೆ ಮಾವ ಅಂತೂ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ. ನಮ್ಮ ಅತ್ತೆ ಅಂತೂ ನನ್ನನ್ನು ಸ್ವಂತ ಮಗಳಂತ ನೋಡ್ಕೊತಾ ಇದ್ದಾರೆ. ನನ್ನ ಕೈಯಲ್ಲಿ ಒಂದು ಕೆಲಸ ಸಹ ಮಾಡಿಸ್ಕೊಳೋದಿಲ್ಲ, ಎಲ್ಲನೂ ಅವರೇ ಮಾಡ್ತಾರೆ ನಾನು ಮಾಡೋದಕ್ಕೆ ಮುಂಚೆ. ನಾನು ತುಂಬ ಖುಷಿಯಾಗಿದ್ದೀನಿ ಅವ್ರ ಜೊತೆ.
ತೇಜಸ್ವಿನಿಯ ಈ ಮಾತನ್ನು ಕೇಳಿ ಪಲ್ಲವಿ ಅವಳ ತಾಯಿ ಹತ್ರ ಹೇಳುತ್ತಾಳೆ, ನೋಡ್ದ ಅಮ್ಮ, ಅವಳಿಗೆ ಕೆಟ್ಟದ್ದು ಮಾಡಬೇಕು ಅಂದ್ಕೊಂಡೆ, ಆದರೆ ಅವಳಿಗೆ ಒಳ್ಳೇದಾಯಿತು. ನನಗೆ ಒಳ್ಳೇದು ಮಾಡಬೇಕು ಅಂದ್ಕೊಂಡೆ, ಆದರೆ ನನಗೆ ಕೆಟ್ಟದಾಗೋಯ್ತು. ಇಬ್ಬರ ಮಕ್ಕಳ ಜೀವನದ ಬಗ್ಗೆ ನೋಡಿ ಅವಳ ತಾಯಿ ಲಕ್ಷ್ಮಿಗೆ ಅವಳು ಮಾಡಿದ ತಪ್ಪುಗಳು ಅರಿವಾಗುತ್ತದೆ. ಅವಳು ಇಬ್ಬರು ಮಕ್ಕಳಲ್ಲಿ ಭೇದ ಭಾವ ಮಾಡಿದ ಕಾರಣ ಈಗ ಅವಳ ದೊಡ್ಡ ಮಗಳಿಗೆ ಹಾಗಾಯಿತು ಎಂದು. ನನಗಿವತ್ತು ಅರ್ಥ ಆಯಿತು, ನಾನು ನಿನಗೆ ಎಷ್ಟು ಹಿಂಸೆ ಕೊಟ್ಟೆ, ಅದಕ್ಕೆ ಇವತ್ತು ನೀನು ಖುಷಿಯಾಗಿದೆಯಾ. ನನ್ನ ಮಗಳನ್ನ ನಾನು ಎಷ್ಟು ಚೆನ್ನಾಗಿ ನೋಡಿಕೊಂಡೆ, ಅದಕ್ಕೆ ಅವಳಿಗೆ ಅವ್ರ ಅತ್ತೆ ಮನೆಯವರು ಹಿಂಸೆ ಕೊಡ್ತಿದ್ದಾರೆ. ನನ್ನ ತಪ್ಪು ನನಗೆ ಅರಿವಾಗೋಯ್ತು, ಆದರೆ ನಾನು ಇವಾಗ ಏನು ಮಾಡಲಿ, ನನ್ನ ಮಗಳ ಜೀವನ ಸರಿ ಹೋಗಬೇಕು. ನನ್ನನ್ನು ಕ್ಷಮಿಸ್ಬಿಡು ತೇಜಸ್ವಿನಿ, ನನ್ನಿಂದ ತುಂಬಾ ತಪ್ಪಾಗೋಯ್ತು. ಅಕ್ಕ, ಒಂದು ಮಾತು ಹೇಳ್ತೀನಿ ಕೇಳು, ಇನ್ನೂ ಕಾಲ ಮಿಂಚಿಲ್ಲ. ಇವಾಗ ಹೊಸದಾಗಿ ಮದುವೆ ಆಗಿದೆಯಾ, ನಿಮ್ಮ ಅತ್ತೆ ಹತ್ರ ಕೂತ್ಕೊಂಡು ಮಾತಾಡು. ಎಲ್ಲ ಇವಾಗೆ ಚಿಕ್ಕದಿರೋವಾಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊ. ಹೌದು ತೇಜು, ನೀನು ಹೇಳ್ತಾ ಇರೋದು ಕರೆಕ್ಟು. ಇನ್ನು ಇವಾಗ ಮದುವೆ ಆಗಿದೆ, ಇವಾಗಲೇ ನಾನು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತೀನಿ. ನಾಳೆ ದಿನ ದೊಡ್ಡದಾಯ್ತಂದರೆ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ತೇಜು, ನನ್ನನ್ನು ಕ್ಷಮಿಸ್ಬಿಡಮ್ಮ. ಇನ್ನು ನಾನು ನಿಮ್ಮಿಬ್ಬರಲ್ಲಿ ಯಾವುದೇ ಭೇದ ಭಾವ ಮಾಡಲ್ಲ. ನೀವಿಬ್ಬರು ನನ್ನ ರಕ್ತ, ನನ್ನ ಮಕ್ಕಳು ನೀವಿಬ್ಬರು. ನಾನು ನಿಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೊತೀನಿ. ಅದಾದ ನಂತರ ಲಕ್ಷ್ಮಿ ಸಹ ಅವಳಿಗೆ ತಾಯಿ ಪ್ರೀತಿಯನ್ನು ಕೊಡುತ್ತಾಳೆ. ತೇಜಸ್ವಿನಿಗೆ ಈಗ ಅತ್ತೆ ಮತ್ತು ತಾಯಿ ಇಬ್ಬರ ಪ್ರೀತಿ ಸಹ ಸಿಕ್ಕಿತ್ತು. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.